ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ರಂಜಿತ್, ಈ ದೇವಸ್ಥಾನದ ವಿಶೇಷ ಏನ್ ಗೊತ್ತಾ? ಈ ದೇವರಿಗೆ ಕಟ್ಟುನಿಟ್ಟಾಗಿ ನಡ್ಕೋಬೇಕಂತೆ. ಹಾಗೆ ನಡ್ಕೊಂಡ್ರೆ ನಮ್ಮ ಮನ್ಸಲ್ಲಿ ಏನ್ ಅನ್ಕೋತೀವೋ ಹಾಗೆ ಆಗತ್ತಂತೆ. ಎಲ್ಲಾ ದೇವಸ್ಥಾನಗಳ ಬಗ್ಗೆ, ಎಲ್ಲಾ ದೇವ್ರಗಳ ಬಗ್ಗೆ ಎಲ್ರು ಇಂಥ ಕಥೆಗಳನ್ನೇ ಹೇಳೋದು. ಇಲ್ದಿದ್ರೆ ದೇವಸ್ಥಾನಗಳು ವರ್ಕೌಟೇ ಆಗಲ್ಲ. ಎಲ್ಲ ಬರೀ ಅಂತೆ ಕಂತೆಗಳಷ್ಟೇ. ಸರಿ, ನೀನು ಒಳಗೆ ಹೋಗಿದ್ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ರಂಜಿತ್, ನಾವಿಬ್ರು ಜೊತೆಲೆ ಹೋಗಿ ಪೂಜೆ ಮಾಡಿಸ್ಬೇಕಂತೆ. ಹಾಗೆ ಪೂಜೆ ಮಾಡಿಸಿದ್ರೆ ಆ ಪೂಜೆ ದೇವ್ರಿಗೆ ತಲುಪಿ ಬರ್ದಾಗಿರೋ ನನ್ನ ಮಡ್ಲನ್ನ ತುಂಬಿ ಪಂಚನ್ನ ಅಪವಾದದಿಂದನಾದ್ರೂ ನಾನು ದೂರ ಆದಾಗತ್ತೆ. ಶ್ವೇತಾ, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ದೇವ್ರಿಗೆ ಕೈ ಮುಗಿದ್ರೆ ಕೂಸುಟ್ಟುತ್ತಾ? ಯಾರು ನಿನ್ನ ತಲೆಗಿಂತ ಅಸಂಬದ್ಧಗಳಲ್ಲಿ ತುಂಬಿದವರು? ನಾನು ಬಂದಿದ್ದು ನಿನ್ನ ಡಾಕ್ಟರ್ ಹತ್ರ ಹೋಗೋಣ ಅಂದಿದ್ದಕ್ಕೆ. ಇಲ್ಲಿ ಯಾವ ಡಾಕ್ಟರ್ ಇದ್ದಾರೆ? ರಂಜಿತ್, ಪ್ಲೀಸ್ ನನ್ನ ಜೊತೆ ಬನ್ನಿ. ಪ್ರಪಂಚದಲ್ಲಿ ದೇವರಿಗಿಂತ ಒಳ್ಳೆ ಡಾಕ್ಟ್ರು ಬೇರೆ ಯಾರೂ ಇಲ್ಲ. ನಂಬಿಕೆನೇ ಔಷಧಿ. ಶ್ವೇತಾ, ನನಗೆ ಇಂಥದಕ್ಕೆಲ್ಲ ಟೈಮ್ ಇಲ್ಲ. ನೀನು ಹೋಗಿದ್ ಬಾ, ನಾನು ಸ್ವಲ್ಪ ಫೋನ್ಗಳು ಮಾಡಬೇಕು. ದೇವಸ್ಥಾನದ ತನಕ ಬಂದು ಒಳಗಡೆ ಬರಲಿಲ್ಲ ಅಂದ್ರೆ ಏನು ಅರ್ಥ ರಂಜಿತ್? ಪ್ಲೀಸ್ ರಂಜಿತ್, ನನಗೋಸ್ಕರನಾದ್ರೂ ಒಳಗಡೆ ಬನ್ನಿ. ನೀವು ಒಳಗಡೆ ಬರಲಿಲ್ಲ ಅಂತ ಗೊತ್ತಾದ್ರೆ ಅದಕ್ಕೆ ತುಂಬ ಬೇಜಾರು ಮಾಡ್ಕೋತಾರೆ. ಅವರೇ ಈ ಹರಕೆ ಹೊತ್ಕೋ ಅಂತ ಹೇಳಿದ್ದು. ಈ ಹರಕೆ ಕಾರಣದಿಂದನಾದ್ರೂ ನಮ್ಮಿಬ್ರಿಗೂ ಒಂದು ಮಗು ಆಗಿ ಅದನ್ನ ಎತ್ಕೊಳ್ಳೋ ಹಾಗಾದ್ರೆ. ನೀನು ಹರಕೆ ಹೊತ್ಕೋ, ನಾನು ಮಗು ಹೊತ್ಕೊಂತೀನಿ. ಯಾರೇ ನಿಮ್ಗೆಲ್ಲ ಬುದ್ಧಿ ಕಲಿಸ್ತವ್ರು? ಸರಿ ಸರಿ, ಹೇಗಿದ್ರು ಇಲ್ಲಿ ತನಕ ಬಂದಿದ್ದೀನಿ. ಪೂರ್ತಿ ಮುಳುಗಿದ್ಮೇಲೆ ಚಳಿ ಅಂತದ, ನಡಿ. ದ್ಯಾವ್ರೆ, ನನ್ನ ತಾತಮ್ಮನ ಚೆನ್ನಾಗಿರಂಗೆ ಮಾಡಪ್ಪ. ಯಾವ ಜನ್ಮದಲ್ಲಿ ಯಾರಿಗೆ ಒಳ್ಳೇದು ಮಾಡಿದ್ನೋ ನೀನು ನನಗೆ ಅಕ್ಕನ ಕೊಟ್ಟಿದ್ದೆ. ನಮ್ಮ ಅಕ್ಕನೂ ಅವಳು ರಾಜ್ಕುಮಾರವನ ಸದಾ ಸಂತೋಷವಾಗಿರಂಗೆ ಮಾಡಪ್ಪ. ನಾನು ನಿನಗೆ ಜನ್ಮ ಪೂರ್ತಿ ಸೇವೆ ಮಾಡ್ತೀನಿ. ಪಿನಾಕಿನೇನ್ಮ ಶಶಿಶೇಖರಾಯನ್ಮ ವಾಮದೇವಾಯನ್ಮ ವಿರೂಪಾಕ್ಷಾಯನ್ಮ ಕಪರ್ದಿನೇನ್ಮ ನೀಲಲೋಹಿತಾಯನ್ಮ ಶಂಕರಾಯನ್ಮ ಶೂಲಪಾಣೇನ್ಮ ಕಟ್ವಾಂಗಿನೇನ್ಮ ವಿಷ್ಣುವಲ್ಲಭಾಯನ್ಮ ಶಿಪಿವಿಷ್ಟಾಯನ್ಮ ಅಂಬಿಕಾನಾಥಾಯನ್. ಅವ್ರುಗಳೆಲ್ಲ ಡಾಕ್ಟರ್ ಆಗ್ಬಿಟ್ರೆ ಡಾಕ್ಟರ್ಗಳು ಓದಿರೋ ಗತಿ ಅದೋ ಗತಿ. ಸುಮ್ಮನೆ ಇರ್ತೀರಾ? ರೇನ್ಮಂದಕ ಶ್ರುತೂತನಾಯನ್ಮ ಗಂಗಾಧರಾಯನ್ಮ ಲಲಾಟಾಕ್ಷಾಯನ್ಮ ಕಾಲಕಾಲಾಯನ್ಮ ಕೃಪಾನಿಧೇನ್ಮ ಭೀಮಾಯನ್ಮ ಪುರುಷೋತ್ತಮ ದುಃಖಪಾಣೇನ್ಮ ಜಟಾಧರಾಯನ್ಮ ಕೈಲಾಸವಾಸಿನೇನ್ಮ. ಗೊತ್ತಾಯ್ತು. ನಾನೀಗ ದೇವಸ್ಥಾನದಲ್ಲಿ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ರೀ, ಇದು ನಿಮ್ಮ ಆಫೀಸ್ ಅಲ್ಲ, ದೇವಸ್ಥಾನ. ದೇವಸ್ಥಾನದಲ್ಲಿ ಹೇಗೆ ನಡ್ಕೋಬೇಕು ಅಂತಾನೂ ಗೊತ್ತಾಗಲ್ವಾ ನಿಮ್ಗೆ? ಲೈ, ನಾನು ಬರಲ್ಲ ಅಂತ ಸಾವಿರ ಸಲ ಬರ್ಕೊಂಡ್ರು ಬೇಕು ಅಂತ ಹೇಳ್ಕೊಂಬಂದಿದ್ ನೀನೆ. ಹೋಗ್ಲಿ ಬಿಡಿ, ಮೆಲ್ಲಗ್ ಮಾತಾಡಿ. ಈಗಲೇ ಫೋನಲ್ಲಿ ಮಾತಾಡ್ಬೇಕಾ? ಇಂಪಾರ್ಟೆಂಟ್ ಕಾಲ್ ಕಣೆ ಇದು. ನಾನು ನಿಮ್ಗೆ ಎಷ್ಟು ಸಲ ಹೇಳೋ ಅರ್ಥ ಆಗಲ್ಲ. ಅಯ್ಯೋ, ಇಂಥವರೆಲ್ಲ ದೇವಸ್ಥಾನಕ್ಕೆ ಯಾಕೆ ಬರಬೇಕು? ಚಿನ್ನು 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 ತಗೋ. ಅಮ್ಮ, ಚಿನ್ನು ನೋಡಿದ್ಯಾ? ಎಲ್ಲೂ ಕಾಣ್ತಿಲ್ಲ. ನನಗೆ ಗೊತ್ತಿಲ್ಲ. ಅವಳು ಎಲ್ಲಿಗಾದ್ರೂ ಹೋಗೋವಾಗ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅನ್ನೋ ಪರಿಜ್ಞಾನನೂ ಇಲ್ಲ. ಅವಳು ಇಷ್ಟ ಬಂದಾಗ ಹೋಗ್ತಾಳೆ, ಇಷ್ಟ ಬಂದಾಗ ಬರ್ತಾಳೆ. ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಸಾಧ್ಯನೇ ಇಲ್ಲ. ಚಿನ್ನು ಯಾರಿಗಾದ್ರೂ ಹೇಳೇ ಹೋಗಿರ್ತಾಳೆ. ಗೊಂಬೆ, ನೀನು ಯಾಕೆ ಗಾಬರಿ ಆಗ್ತೀಯಾ? ಚಿನ್ನು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅದೇನು ವಿಶೇಷವಾದ ಪೂಜೆ ಇದೆಯಂತೆ, ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ನನಗೆ ಹೇಳೋದು. ನನಗೆ ಗೊತ್ತು ಚಿನ್ನು ಹಾಗೆಲ್ಲ ಹೇಳ್ದೆ ಹೋಗಲ್ಲ ಅಂತ. ಹೋದ್ಸಲನು ಹೇಳೇ ಹೋಗಿದ್ಲಲ್ಲ.
ಆಸ್ಪತ್ರೆಯಲ್ಲಿ ಯಾರನ್ನೋ ನೋಡ್ಕೊಂಡು ಬರ್ತೀನಿ ಅಂತ ಇಡೀ ರಾತ್ರಿ ಎಲ್ಲೋ ಇದ್ದು ಬಂದಿದ್ಲಲ್ಲ, ಹಾಗೆ ಈಗ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾಳೆ. ಯಾವನ ಹತ್ರ ಹೋಗಿದ್ದಾಳ ಏನೋ. ಅಮ್ಮ ಪ್ಲೀಸ್, ಯಾಕಿಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ಯಾ? ಇತ್ತೀಚೆಗೆ ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ, ಎಸ್ಪೆಷಲಿ ಚಿನ್ನು ವಿಷಯದಲ್ಲಿ. ನಿನಗೂ ನಿಮ್ಮಪ್ಪನಿಗೂ ಆ ಹುಡುಗಿ ಏನ್ ಮೋಡಿ ಮಾಡಿದಳೋ ನನಗಂತೂ. ಬೆಂಕಿ ಸುಡುತ್ತೆ ಅಂದ್ರೆ ಅದನ್ನ ನೀವು ನಂಬೋದಿಲ್ಲ. ಸುಟ್ಕೊಂಡೇ ಅರ್ಥ ಮಾಡ್ಕೋತೀವಿ ಅನ್ನೋರ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಬೆರಳು ನಿಮ್ದೆ, ಕೆಂಡನು ನಿಮ್ದೆ. ಅನುಭವಿಸಿ. ನಾನು ಹೇಳಿದ್ದು ಸರಿನೋ ತಪ್ಪೋ ಅಂತ ಅನುಭವಿಸಿದ ಮೇಲೆ ಬಂದು ನನಗೆ ಹೇಳಿ. ಹಿರಣ್ಯಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತ ಪತಿರೇಕಾಸೀತ್ ಸದಾಧಾರ ಪೃಥಿವೀಂ ಧ್ಯಾಮುತೆ ಮಾಂ ಕಸ್ಮೇ ದೇವಾಯ ಹವಿಷಾ ವಿಧೇಮ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ರೀ, ಇಡೀ ದಿನ ತುಂಬ ಬ್ಯುಸಿ ರೀ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ. ಇಷ್ಟಕ್ಕೂ ನೀವು ಬಾಸ್ನ ಮೀಟ್ ಮಾಡಬೇಕು ಅಂತ ಏನು? ನೋಡಿ, ನಮ್ಮ ಕಂಪ್ನಿಲಿ ನಾನು ಬಾಸ್ ಥರಾನೇ. ನಿಮಗೇನು, ನಿಮ್ಮ ಕೆಲಸ ಆಗಿದ್ರೆ ಸಾಕು, ಅಷ್ಟೇ ತಾನೇ? ನೋಡಿ, ನಿಮ್ಮ ಕಾಂಟ್ರಾಕ್ಟ್ ಯೋಜನೆ ಬಿಟ್ಬಿಡಿ. ಅದಕ್ಕೂ ಮುಂಚೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಇವತ್ತೇ ಈಗಲೇ. ನಾನು ಡೈರಿ ಸರ್ಕಲ್ ಹತ್ರ ಇರೋ ನಮ್ಮ ಆಫೀಸಿಗೆ ಬರ್ತೀನಿ. ಅಲ್ಲಿಗೆ ಬರೋಕ್ಕಾಗುತ್ತಾ? ಅಣ್ಣ 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 ಸಾರಿ. ಇಟ್ ಇಸ್ ಓಕೆ. ಓ, ಇವಳೇ ಅವಳು, ಸಂದೇಹನೇ ಇಲ್ಲ. ಏನೋ ನನ್ನ ಪುಣ್ಯ, ಅವಳಿಗೆ ನನ್ನ ಈ ಮುದ್ದು ಮುಖ ನೆನಪಿಗೆ ಬಂದಿಲ್ಲ. ಇಲ್ಲದೆ ಹೋಗಿದ್ರೆ ಹೋ ದೇವ್ರೇ, ಒಂದೇ ಒಂದು ಸಲ ಬಂದು ಕೈ ಮುಗ್ದಿದ್ದಕ್ಕೆ ನನ್ನ ಕಾಪಾಡ್ದಿಯಲ್ಲ. ಇನ್ನು ಒಂದೇ ಒಂದು ನಿಮಿಷ ಇಲ್ಲಿದ್ದರೂ ನನ್ನ ಗ್ರಾಚಾರ ಕೆಡ್ತು ಅಂತಾನೆ ಅರ್ಥ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ರೈಟ್ ಹೇಳಬೇಕು. ಈ ನನ್ನ ಹೆಂಡತಿ ಅನ್ಸ್ಕೊಂಡಲ್ಲಿ ಎಲ್ಲೋದ್ಲು? ಎಲ್ಲಿ ಹೋದ್ರಿ ಇವರು? ಛೇ, ಇವತ್ತೇ ಮೊಬೈಲ್ ಬೇರೆ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಓ, ಎಲ್ಲಪ್ಪ ಇವಳು? ಇವಳ ಜೊತೆ ಬರಲೇಬಾರ್ದಾಗಿತ್ತು. ನನ್ನ ಅದೃಷ್ಟ, ಈ ಹುಡುಗಿಗೆ ನನ್ನ ಗುರ್ತು ಸಿಗ್ಲಿಲ್ಲ, ಬಚಾವಾದೆ. ಓಹೋ, ಗೊತ್ತಾಗಿದ್ದಿದ್ರೆ ದೇವ್ರ ಎದುರುಗಡೆ ಜಾತ್ರೆ ಮಾಡ್ಬಿಟ್ಟಿರೋಳು. ಈಗ ಇವಳು ಸಿಕ್ಕಿದ್ರೆ 4 ಬಾರಿಸ್ತೀನಿ. ಬೇಗ ಜಾಗ ಖಾಲಿ ಮಾಡಿ ಎಸ್ಕೇಪ್ ಆಗೋಣ ಅಂದರೆ ನನ್ನ ಹೆಂಡತಿ ಎಲ್ಲಿ ಎಸ್ಕೇಪ್ ಆಗಿದ್ದಾಳಪ್ಪ? ಪ್ರದಕ್ಷಿಣೆ ಆಗ್ತಾ ಇದ್ದಾಳ? ಎಲ್ಲಿ ಹೋದ್ಲಿ ಹುಡುಗಿ? ಹೋಗದ್ ಹೋಗ್ಲಿ, ಮೊಬೈಲ್ ತಗೊಂಡ್ ಹೋಗ್ಬೇಕಲ್ವಾ? ಅವಳು ದೇವಸ್ಥಾನಕ್ಕೆ ಅದ್ಯಾವುದೋ ವಿಶೇಷವಾದ ಪೂಜೆ ಇದೆ ಅಂತ ಹೋಗಿದ್ದಾಳೆ. ಅಲ್ಲಿ ರಶ್ ಇರಬಹುದು, ಅದಕ್ಕೆ ಲೇಟ್ ಆಗಿರುತ್ತೆ. ಕಾಯೋದಕ್ಕಿಂತ ನಾನೇ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ನಿಂತ್ಕೋ. ಅವಳೇನ್ ಚಿಕ್ಕ ಹುಡುಗಿ ಅಲ್ಲ, ಬರ್ತಾಳ್ ಬಿಡು. ನಾನು ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಯ್ತು, ಹೋದಂಗಾಗತ್ತೆ. ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ಬಾಯ್ ಪಪ್ಪ. ಗೊಬ್ಬೆ ನಿಂತ್ಕೋ. ಗೊಬ್ಬೆ ನನ್ ಮಾತು ಕೇಳು. ಗೊಬ್ಬೆ.
ದಿನೇ ದಿನೇ ಲಕ್ಷ್ಮಿ ವಿಷಯ ಕತ್ತಿ ಆಡ್ತಿದ್ದಾಳೆ ಕೈಲಾಶ್. ಪುನಃ ಗೊಂಬೆನ ಅವಳ ಪಾಡುಗಳು ಬಿಟ್ಬಿಡು ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ನೀನು ಯಾಕೆ ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತೀಯಾ? ನೀವಿಬ್ರು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನನ್ನ ಮಾತಿಗೆ ಎಲ್ಲಿ ಬೆಲೆ ಇದೆ? ಗೊಂಬೆ, ಹಾಯ್ ಚಿಕ್ಕಿ, ಹೇಗಿದ್ಯಾ? ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅದೇನು ದೇವಸ್ಥಾನದವರೆಗೂ ಬಂದಿದ್ಯಾ? ಬೇಗ ಮದ್ವೆ ಮಾಡ್ಸಪ್ಪ ದೇವ್ರೆ ಅಂತ ಕೇಳ್ಕೊಳ್ಳೋದಕ್ಕಾ? ಚಿಕ್ಕಿ, ರೇಗಿಸ್ಬೇಡ ನೀನು. ಮದ್ವೆ ಹುಡ್ಗಿನ್ ರೇಗಿಸ್ದೆ ಮತ್ತೆ ಮುತ್ತೈದೆನ್ ರೇಗ್ಸಕ್ಕಾಗತ್ತಾ? ರೇಗ್ಸು ಪರವಾಗಿಲ್ಲ. ಏನು ಒಬ್ಳೆ ಬಂದಿದ್ಯಾ? ಇಲ್ಲ ಕಣೆ, ನಾನು ನನ್ನ ಹಸ್ಬೆಂಡ್ ಇಬ್ರು ಬಂದ್ವಿ. ನೋಡಿದ್ರೆ ಆ ಮಹಾಶಯ ಎಲ್ಲೋದ್ರಂತಾನೆ ಕಾಣಿಸ್ತಾ ಇಲ್ಲ. ಫೋನ್ ಒಂದ್ ಕೈಯಲ್ಲಿ ಸಿಕ್ಬಿಟ್ರೆ ಪ್ರಪಂಚನೇ ಮರ್ತು ಹೋಗ್ಬಿಡ್ತಾರೆ. ನಾನು ಆಗ್ಲಿಂದ ಹುಡುಕ್ತಾನೆ ಇದ್ದೀನಿ, ಎಲ್ಲಿದಾರಂತಾನೆ ಕಾಣ್ತಾ ಇಲ್ಲ. ಗೊಂಬೆ, ನೀನು ಚಂದನ್ ಹಾಗೆ ದೇವಸ್ಥಾನದಿಂದ ಸ್ವಲ್ಪ ದೂರನೇ ಅಲ್ವಾ? ಅದೇನು ದೇವಸ್ಥಾನದವರೆಗೂ ಪಾದ ಬೆಳೆಸ್ಬಿಟ್ಟಿದ್ಯಾ? ನೀನ್ ಹೇಳೋದು ನಿಜಾನೇ. ನನ್ಗೂ ದೇವಸ್ಥಾನಕ್ಕೂ ಅಷ್ಟಕ್ಕಷ್ಟೇ. ನನ್ ಕ್ಲೋಸ್ ಫ್ರೆಂಡ್ ಒಬ್ಳು ಬಂದಿದ್ದಾಳೆ, ಅವಳನ್ನ ಮೀಟ್ ಮಾಡೋಣ ಅಂತ ಬಂದೆ. ಅಜ್ಜಿ ತಾತ ಹೇಗಿದ್ದಾರೆ? ಅವ್ರಿಗೇನು, ಅವ್ರ ಕಾಲು ನೆಲದ ಮೇಲೆ ಇಲ್ಲ, ಆಕಾಶದಲ್ಲಿ ಹಾರಾಡ್ತಾ ಇದೆ. ಮೊಮ್ಮಗಳು ಮದ್ವೆ ಮಾತುಕತೆ ಬಿಟ್ರೆ ಅವ್ರಿಗೆ ಬೇರೆ ಲೋಕನೇ ಇಲ್ಲ ಆಗಿದೆ. ಅದ್ ಸರಿ, ಅದ್ಯಾರೋ ಫ್ರೆಂಡ್ ಬಂದಿದ್ದಾರೆ ಅಂದ್ಯಲ್ಲ, ಅದು ಚಂದನ್ ಅಲ್ಲ ತಾನೇ? ನಿಜವಾಗ್ಲೂ ಇಲ್ಲ ಚಿಕ್ಕಿ. ಚಂದನ್ ನೋಡೋದಕ್ ಬಂದಿದ್ರೆ ಚಂದನ್ ನೋಡಕ್ ಬರ್ತಿದ್ದೆ ಅಂತ ಹೇಳ್ತಿದ್ನಪ್ಪ. ಅದ್ರಲ್ಲೇನಿದೆ? ಅದನ್ನ ಹೇಳೋದಕ್ಕೆ ಇಷ್ಟೊಂದ್ ನಾಚಿಕೆ ಯಾಕಮ್ಮ ಚಿಕ್ಕಿ? ಇವಣ್ಣನ್ನೆಲ್ಲೋ ನೋಡಿದಿನಲ್ಲ. ನಮ್ಮೂರ್ನವ್ರಾಗಿದ್ರೆ ನನ್ನ ಮಾತಾಡ್ಸಿರ್ಬೇಕಾಗಿತ್ತಲ್ಲ. ಯಾರಿರ್ಬೋದು? ಇವನೇ ನನ್ ದುಡ್ಡು ಒಡವೆ ಎಲ್ಲ ಕಟ್ಕೊಂಡೋದು ಇವನೇ. ದೇವ್ರೆ, ಇವತ್ತೇನೇ ಆದ್ರೂ ಇವ್ರನ್ನ ಬಿಡಲ್ಲ ನಾನು.